ಇನ್ನು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ 12 ಕೇಸ್ ಪತ್ತೆಯಾಗಿದೆ. ವಿದೇಶದಿಂದ ಬಂದ 13 ಜನರಿಗೆ ಕೊರೋನಾ ಪಾಸಿಟಿವ್. ಲಂಡನ್ನಿಂದ 7 ಜನ ಬಂದಿದ್ರು, US ಅಮೆರಿಕದಿಂದ 3 ಜನ ಬಂದಿದ್ರು, ಜರ್ಮನಿಯಿಂದ ಒಬ್ಬರು, ಸ್ಪೇನ್ನಿಂದ ಒಬ್ಬರು. ಬ್ರೇಕಿಂಗ್ ನ್ಯೂಸ್. KIAL ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಬೇರೆ ದೇಶದಿಂದ ಬಂದವರು. ಲಂಡನ್ನಿಂದ ಬಂದಂತಹ 7 ಜನ. UK ಅಲ್ಲಿ ತುಂಬ ಜಾಸ್ತಿ ಇದೆ. ಲಂಡನ್ನಲ್ಲಿ ಪರ್ ಡೇ ಹತ್ತತ್ರ 2-2.5 ಲಕ್ಷ ಕೊರೋನಾ ಪಾಸಿಟಿವ್ ಪರ್ ಡೇ ಲಂಡನ್ನಲ್ಲಿ ಇರೋದು. ಸೊ ಹಂಗಾಗಿ ಅದು ಆಶ್ಚರ್ಯ ಅಲ್ಲ. ಲಂಡನ್ 7 ಜನ, US ಅಮೆರಿಕದಿಂದ 3 ಜನ, ಜರ್ಮನಿ ಒಬ್ಬರು, ಸ್ಪೇನ್ನಿಂದ ಒಬ್ಬರು, ಫ್ರಾನ್ಸ್ನಿಂದ ಬಂದ ಒಬ್ಬರಿಗೆ ಸೋಂಕು ದೃಢಪಟ್ಟಿದೆ. ಎಲ್ಲ ಸೋಂಕಿತರು ಬೋರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಹೆಚ್ಚಿನ ಟೆಸ್ಟ್ಗೋಸ್ಕರ. ಯಾಕಂದರೆ ಜಿನೋಮ್ ಸೀಕ್ವೆನ್ಸಿಂಗ್ ಆಗಬೇಕಲ್ಲ, ಏನಾಯ್ತು ಕತೆ, ಅವ್ರಿಗೇನಾದರೂ ಒಮಿಕ್ರಾನ್ ಇದೆಯಾ ಅಂತ. ಸೊ ಹಾಗಾಗಿ ಅಲ್ಲೋಗಿ ಇರಿಸಿ ಸ್ಯಾಂಪಲ್ಗಳನ್ನ ರವಾನೆ ಮಾಡಿದ್ದಾರೆ. ಇನ್ನೊಂದು ವಾರ ಬೇಕು ಅವ್ರಿಗೇನು ಒಮಿಕ್ರಾನ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋ ತನಕ. ಅಲ್ಲಿ ತನಕ ಅಲ್ಲೇ ಇರ್ತಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಕೊರೋನಾ ಬಂದಿದೆ. ಮುಡಿಗುಂಡದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ 14 ಕೇಸ್ ಪತ್ತೆಯಾಗಿದೆ. ಒಂದು ಹಳ್ಳಿ ಅದಂಗೆ ನೋಡೋಕ್ಕೋದ್ರೆ ಮುಡಿಗುಂಡ. ಒಬ್ಬ ವಿದ್ಯಾರ್ಥಿನಿಯಿಂದ 13 ವಿದ್ಯಾರ್ಥಿಗಳಿಗೆ ಸೋಂಕು ತಗ್ಗಲಿದೆ. ಅದು ಪ್ರಾಬ್ಲಮ್ಮು. ಹೋಮ್ ಐಸೋಲೇಷನಲ್ಲಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಮುಡಿಗುಂಡ ಸರ್ಕಾರಿ ಶಾಲೆ 14 ಕೇಸು. ಒಬ್ಬ ವಿದ್ಯಾರ್ಥಿಗೆ ಬಂತು, ಅದು 13 ವಿದ್ಯಾರ್ಥಿಗಳಿಗೆ ಸೋಂಕು ಹರಡಿತು. ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಮಕ್ಕಳೀಗ. ಶಾಲೆಗೆ 3 ದಿನಗಳ ಕಾಲ ರಜೆ ಕೊಟ್ಟಿದ್ದಾರೆ. ಮಕ್ಕಳಷ್ಟೇ ಅಲ್ವಲ್ಲ, ಪೇರೆಂಟ್ಸು, ಅವ್ರ ಮನೆಯವ್ರಿಗೆಲ್ಲ ಟೆಸ್ಟು, ಅವ್ರು ಇನ್ನೊಂದಷ್ಟು ಜನ ಮನೆ ಓಡಾಡ್ಬಿಟ್ಟಿದ್ರೆ, ಬೇರೆ ಮಕ್ಕಳ ಜೊತೆ ಆಟ ಆಡ್ಬಿಟ್ಟಿದ್ರೆ ಅಲ್ಲೊಂದಷ್ಟು ಟೆಸ್ಟು. ಹಾಗಾಗಿ ಸೂಪರ್ ಸ್ಪ್ರೆಡ್ಡರ್ ಅಂತಾರೆ ಮಕ್ಕಳುಗಳನ್ನ. ಬಿಕಾಸ್ ಗೊತ್ತಾಗಲ್ಲ, ಸಡನ್ನಾಗಿ ಒಂದು ಇಮ್ಯುನಿಟಿ ಇದ್ದರೂ ಓಡಾಡ್ಕೊಂಡಿದ್ರೆ ಬೇರೆ ಬೇರೆ ಗೊತ್ತಾಗಲ್ಲ. ದೊಡ್ಡವ್ರ ಮನೇಲಿದ್ದರೆ ಅಜ್ಜಿ ತಾತ ಎಲ್ಲ ಬಾ ಕೂಸು ಅಂತ ಕರೆದು ಆ ಕಡೆ ಭಾಗದಲ್ಲೆಲ್ಲ ಒಂದು ಪ್ರೀತಿ ಮಾಡೋದು, ಮುದ್ದು ಮಾಡೋದು, ಊಟ ಮಾಡಿಸೋದು ಎಲ್ಲ ಮಾಡಿಬಿಟ್ಟಿರ್ತಾರೆ. ಹಿಂಗೆಲ್ಲ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಟೆಸ್ಟ್, ಎಲ್ಲರಿಗೂ ಐಸೋಲೇಷನ್, ಮನೇಲಿ ಎಲ್ಲರಿಗೂ ಟ್ರೀಟ್ಮೆಂಟ್. ಹೌದು, ಚಾಮರಾಜನಗರ ಭಾಗದಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಳ ಆಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳ ಮೇಲೆ ಜಿಲ್ಲಾಡಳಿತದಿಂದ ತೀವ್ರ ನಿಗಾ ಇಟ್ಟಿದ್ದಾರೆ. ಸಾರಿ ಮತ್ತು ಇನ್ನಿತರ ರೋಗಗಳು ಅಂದರೆ ನೆಗಡಿ, ಕೆಮ್ಮು, ಜ್ವರ, ಈ ಥರದ್ದೆಲ್ಲ ರೋಗ ಬರುತ್ತಲ್ಲ, ಆ ರೋಗಿಗಳಿಗೆ RT-PCR ಮತ್ತು ರ್ಯಾಟ್ ಟೆಸ್ಟ್ ಕಡ್ಡಾಯ. ಓಕೆ, ಬ್ರೇಕಿಂಗ್ ನ್ಯೂಸ್. ಸಾರಿ ILI ರೋಗಿಗಳು ಅವ್ರಿಗೆ ಯಾರಿಗೇ ಆಗಲಿ ಈ ಸೀಸನ್ಗೂ ಅಷ್ಟೇ, ಯಾರಿಗೂ ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ, ನೆಗಡಿ ಬರುತ್ತೆ ಅಂದರೂ ಕೂಡ RT-PCR ಮತ್ತು ರ್ಯಾಟ್ ಟೆಸ್ಟ್ ಕಡ್ಡಾಯ. ಜಿಲ್ಲೆಯಲ್ಲಿ ಜ್ವರ, ಶೀತ, ನೆಗಡಿ, ಕೆಮ್ಮು ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳ ಜನ ಹೋಗ್ತಾ ಇದ್ದಾರೆ. ಕಡ್ಡಾಯ ಟೆಸ್ಟ್ ಮಾಡಿಸಿ ಅಂತ DC ಚಾರುಲತಾ ಸೋಮಲ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ನನ್ನ ಸಹೋದ್ಯೋಗಿ ನಂದೀಶ್ ಚಾಮರಾಜನಗರದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ನಂದೀಶ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಹೇಗಿದೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ? ಹೌದು, ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಆರಂಭದಲ್ಲಿ ಕೇವಲ ಸಿಂಗಲ್ ಡಿಜಿಟಲ್ ಇತ್ತು. ಕೇವಲ 10 ದಿನಗಳ ಅವಧಿಯಲ್ಲಿ ಇವಾಗ ಸುಮಾರು 890ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಅಂದ್ರೆ 10 ಪಟ್ಟಿಗಿಂತ ಜಾಸ್ತಿ ಆಗಿದೆ. ಕೇವಲ ಒಂದು ಕಾರಣ ಪಕ್ಕದಲ್ಲಿ ಕೇರಳ ಇದೆ, ಈ ಕಡೆ ತಮಿಳುನಾಡು ಇದೆ. ತಮಿಳುನಾಡಿಂದ ಬರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ನಿಷ್ಕೇನೆ ಇಲ್ಲ. ಕೇರಳದಿಂದ ಬರೋರಿಗೆ RT-PCR ಮತ್ತು ಟೆಸ್ಟ್ ಮಾಡ್ತಾರೆ, ಮತ್ತೆ 2 ಡೋಸ್ ಕಡ್ಡಾಯ ಇರ್ಬೇಕು ಅನ್ನೋ ಒಂದು ನಿಯಮವನ್ನು ಜಾರಿಗೆ ತಂದಿದ್ದಾರೆ. ತಮಿಳುನಾಡಿಂದ ಬರ್ತಕ್ಕಂಥವ್ರಿಗೆ ಮತ್ತು ಓಂ ಶಕ್ತಿ ಅವರಿಂದ ಬರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಟೆಸ್ಟ್ಗಳು ಮತ್ತು ಅಥವಾ RT-PCR ಕಡ್ಡಾಯ ಮಾಡೋದಾಗಲಿ ಅಥವಾ ಡೋಸ್ ಕಡ್ಡಾಯ ಮಾಡೋದಾಗಲಿ ಯಾವುದು ಮಾಡಿಲ್ಲ. ತಮಿಳುನಾಡಿಂದ ನೇರ ಬರ್ತಾರೆ, ಹೋಗ್ತಾರೆ. ಹಾಗಾಗಿ ಪ್ರಕರಣಗಳು ಜಾಸ್ತಿ ಆಗ್ತವೆ. ಊಹಿಸ್ಬೋದು, ಕೇವಲ ಒಂದೇ ವಾರದಲ್ಲಿ 10 ಪಟ್ಟು ಜಾಸ್ತಿ ಆಗಿದೆ. ಯಾವ ರೀತಿ ಏರ್ತಾ ಇದೆ ಅನ್ನೋದು. ಈಗ 893 ಹೆಚ್ಚು ಪ್ರಕರಣಗಳು ಈಗ ಸಕ್ರಿಯ ಪ್ರಕರಣಗಳಿವೆ. ಹಾಗಾಗಿ ILI ಮತ್ತು ಸಾರಿ ಪ್ರಕರಣಗಳು ಜಾಸ್ತಿ ಆಗಿವೆ. ಇವರಿಂದ ಕೊರೋನಾ ಹರಡೋ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಅವ್ರಿಗೆ ಕೋವಿಡ್ ಟೆಸ್ಟ್ ಮಾಡೋದಿಲ್ಲ, ಹಾಗೆ ಚಿಕಿತ್ಸೆ ತಗೋತಾರೆ. ಹಾಗಾಗಿ ಅವ್ರಿಗೆ ಕೋವಿಡ್ ಇರಬಹುದು. ಹಾಗಾಗಿ ಅವ್ರು ಬೇರೆಯವ್ರಿಗೆ ಟೆಸ್ಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಕೋವಿಡ್ ಬೇರೆಯವ್ರಿಗೆ ಹರಡೋ ಸಾಧ್ಯತೆಗಳಿರೋದ್ರಿಂದ ಈಗ ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ಖಾಸಗಿ ಆಸ್ಪತ್ರೆ, ಚಾಮರಾಜನಗರ ಜಿಲ್ಲೆ 19 ಖಾಸಗಿ ಆಸ್ಪತ್ರೆಗಳನ್ನ ಗುರುತಿಸಿದ್ದಾರೆ. 19 ಖಾಸಗಿ ಆಸ್ಪತ್ರೆಗಳೆಲ್ಲ ರ್ಯಾಟ್ ಟೆಸ್ಟ್ ಮತ್ತು RT-PCR ಟೆಸ್ಟ್ ಮಾಡಿಸ್ಬೇಕು. ಮತ್ತು ಆ ವರದಿಯನ್ನು ತಕ್ಷಣ ಇಮಿಡಿಯೇಟ್ ಆಗಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ಕಳಿಸ್ಬೇಕು. ಯಾರು ಕೋವಿಡ್ ಪಾಸಿಟಿವ್ ಬರುತ್ತೆ ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ದಾಖಲು ಮಾಡಬೇಕು ಅಂತ ಅಥವಾ ಹೋಮ್ ಐಸೋಲೇಟ್ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಅವರು ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೊ ಮಚ್ ನಂದೀಶ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.